ನಾನು ಕೂಡ ಆದಿತ್ಯ ರಾಜ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೀನಿ. ನಂದಂತೂ ಇನ್ವೆಸ್ಟ್ಮೆಂಟ್ ಎಲ್ಲರಿಗಿಂತ ಹೈಯೆಸ್ಟ್ ಐತಿ. ಆದರೂ ನಾನು 1 ವರ್ಷ ಆಯ್ತು ಇನ್ವೆಸ್ಟ್ಮೆಂಟ್ ಮಾಡಿ, ಯಾವಾಗೂ ನನಗೂ ಪೇಮೆಂಟ್ ಬಂದಿಲ್ಲ. ಹಿಂಗೆ ಏನೂ ಸಮಸ್ಯೆ ಆಗಲಿಲ್ಲ, ಏನೂ ತೊಂದರೆ ಆಗಲಿಲ್ಲ. ಈ ಇನ್ವೆಸ್ಟಿಗೇಷನ್ ಇವು ಶುಭಮ್ ಇವು ಆಗಿದ್ದ ತಕ್ಷಣ ಇವರು ಎಲ್ಲರದು ಎನ್ಕ್ವೈರಿ ಮಾಡ್ಯತ್ತಾರೆ. ಸೊ ಆದರೂ ಏನಾಯ್ತಲ್ಲ, ಅವ್ರು ಎನ್ಕ್ವೈರಿ ಲಘು ಮುಗಿಸ್ಬೇಕು. ಯಾಕಂದರೆ ಎಲ್ಲರದು ಎಂಪ್ಲಾಯ್ ಕೆಲಸ ಮಾಡಲಿಲ್ಲ, ಅಥವಾ ಬೇರೆಯವರು ರೊಕ್ಕ ಬೇಕಾಗಿರೋ ರೊಕ್ಕ ಹಾಕಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಅವರು ಗಿಕೌಂಟ್ಸ್ ಇವು ಅವು ಸೀಲ್ ಮಾಡಿಕೊಂಡು ಇದು ಮಾಡಿದ್ರೆ ನಮ್ಮ ರೊಕ್ಕ ಬರೋದು ಹೆಂಗೆ ಬರೋದು? ಎಲ್ಲರೂ EMI ಅದಾವು. ಎಲ್ಲರೂ ಪಾಪ ಅವ್ರು ಸ್ಟಾಫಿಂದನು ಕೂಡ ಅವರು ಎಲ್ಲ ಇಷ್ಟು ಲೇಡೀಸ್ ಕೆಲಸ ಮಾಡ್ತಾರೆ, ಅವರು ವಿಚಾರ ಮಾಡ್ಕೋಬೇಕು. ಇವು ಡಿಪಾರ್ಟ್ಮೆಂಟ್ದವರು ಏನೂ ವಿಚಾರ ಮಾಡ್ತಾ ಇಲ್ಲ, ಬರೀ ತಮ್ಮ ಅಷ್ಟು ನೋಡ್ಕೊಳತ್ತಾರೆ. ಇಡೀ ಜನತದ್ದು ಇಷ್ಟು ರೊಕ್ಕ ಐತಿ, ಇವರು ಎಷ್ಟು ಜನ ಕೆಲಸ ಮಾಡತ್ತವರು, ಯಾವ ರೀತಿ ಲಘು ಮುಗಿಸ್ಬೇಕು, ಯಾವ ರೀತಿ ಕೆಲಸ ಆಗಬೇಕು, ಯಾರಿಗೆ ತೊಂದರೆ ಆಗಬಾರ್ದು. ಅವ್ರ ಕೆಲಸ ಏನು ಇನ್ವೆಸ್ಟಿಗೇಷನ್ ಅವ್ರು ಮಾಡಲಿ, ಅವ್ರು ಕೆಲಸ ಮಾಡೋರಿಗೆ ಕೆಲಸ ಮಾಡ್ಕೊಳ್ಳಿ. ಅಲ್ಲ, ಅವ್ರು ಏನೈತಿ ಅವ್ರು ರಿಪೋರ್ಟ್ ಕೊಡಲಿ, ಅವ್ರು ರಿಪೋರ್ಟ್ ಕೊಟ್ಟು ಏನಾಗ್ತದೋ ಆಗಲಿ. ಇಲ್ಲ, ಆಸ್ ಪರ್ KPTC Act 3 ಅದು ಏನಾಯ್ತಲ್ಲ, ಯಾರ್ದು ಏನಾಯ್ತಲ್ಲ. ಈಗ ನಾ ಏನು ಹೇಳ್ತೀನಿ, ಮಾಲಕರ ನೀವು ಕಂಪ್ನಿ ಇದೀರಿ, ಆ ಕಂಪ್ನಿ ಮಾಲಕ್ ಎಲ್ಲಿ ಅಂತೂ ಇರಲಿ. ಕಂಪ್ನಿ ಐತಿ, ಎಂಪ್ಲಾಯೀಸ್ ಅದಾರ, HR ಅದಾರ, ಮ್ಯಾನೇಜರ್ ಅದಾರು, ಯಾವ ಎಲ್ಲ ಟೀಮ್ ಐತಿ. ಎಲ್ಲ ಮಾಲಕರ ಯಾವ ಕಂಪ್ನಿ ಒಳಗೆ ಇರ್ಬೇಕಂತ ಹಂಗೇನಿಲ್ಲ. ಅಲ್ಲ ಅಂದೆ ಏನು ಸಹಕಾರಿ ಕೊಡ್ಬೇಕು. ಇಲ್ಲ, ರೇಡ್ ಆಗಲಿಲ್ಲ. ಇಲ್ಲ ರೇಡ್ ನಾ ಏನು ಹೇಳ್ತೀನಿ, ಸರ್ಕಾರಕ್ಕೆ ಪ್ರಶ್ನೆ ಓಕೆ ಮಾಡಬೇಕು, ನಾವು ಮಾಡೋರು ಏನಂತ. ಯಾವಾಗೂ ಇವರು ಎನ್ಕ್ವೈರಿ ಏನಾಯ್ತಾ ಮಾಡಿಕೊಂಡು ಆಯ್ತಪ್ಪ, ಅವರು ಎನ್ಕ್ವೈರಿ ಒಳಗೆ ಏನು ಸಿಕ್ಕೈತಿ ಏನಿಲ್ಲ ಅದರ ಪ್ರಕಾರ ಮೇಲೆ ಹೋಗ್ತದಲ್ಲ. ಇದು KPTC 3 Act ಸರ್. ಇನ್ನೂ ಮಠ ಏನಾಯ್ತಲ್ಲ, ಯಾರು ಕಂಪ್ಲೇಂಟ್ ಕೊಟ್ಟಾರು, ಇಲ್ಲಪ್ಪ ಹಿಂಗಾಗೈತಿ, ಅಗ್ರಿಮೆಂಟ್ ಪ್ರಕಾರ ನನಗೂ ದುಡ್ಡು ಬಂದಿಲ್ಲ, ಒಂದಂತೂ ಕಂಪ್ಲೇಂಟ್ ತೋರಿಸ್ರಿ ಸಾಕಂತೆ ನಾನು. ಹೌದು, KPTC Act 3 ಒಳಗೆ ಏನಾಯ್ತಲ್ಲ, ಕಂಪ್ಲೇಂಟ್ ಬರಬೇಕು ನಿಯಮ ಉಲ್ಲಂಘನೆ ಆಗಿಲ್ಲ ಅಂತಂದ್ರೆ ಮಾಲಕ್ ಬಂದು ಆನ್ಸರ್ ಮಾಡಿದ್ರೆ ಸರ್. ಯಾವ ಎಲ್ಲ ಕಂಪ್ನಿ ಸರ್, ಯಾವಾಗೂ ಕಂಪ್ನಿ ಯಾವ ಏನಿರ್ತದಲ್ಲ, ಯಾವ ಇಲ್ಲ ಹೇಳ್ತೀನಿ ಅದು ಹೌದು. ಇಲ್ಲ, ನಾನು ಕೊಡ್ತಾ ಇಲ್ಲ, ನಾ ಇನ್ವೆಸ್ಟ್ ಮಾಡೀನಿ, ನನ್ನ ರೊಕ್ಕ ಏನೈತಿ. ಇಲ್ಲ ಹೇಳ್ತೇನೆ, ಆಸ್ ಪರ್ ಆಲ್ ದ ಪೇಮೆಂಟ್ಸ್ ನನಗೂ ಅಕೌಂಟ್ ಕೂಡ ಬಂದಿದ್ದು TDS ಕಟ್ ಆಗಿ ಪರ್ಫೆಕ್ಟ್ ಆಗಿ, ಏನು ಅದು ಉಲ್ಲಂಘನೆ ಆಗಬಾರ್ದು ಅದ ಪ್ರಕಾರನೂ ಬಂದೈತಿ. ಅದು ಏನು ಉಲ್ಲಂಘನೆ